ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮ್ಮದು ಇನ್ನೊಂದು ಬ್ಲಾಗ್ದಾಗ ವೆಲ್ಕಮ್ ಮಾಡ್ತೀನಿ. ನಾನು ಮತ್ತು ನಮ್ಮ ಮಹೇಶ್ ಅವರು. ಗುಡ್ ಮಾರ್ನಿಂಗ್. ನಾವು ದ್ವಾರಕದಾಗ ನಾಗೇಶ್ವರ ಅಂತ ಇನ್ನೊಂದು ಜ್ಯೋತಿರ್ಲಿಂಗ ಅದ, ಅಲ್ಲಿ ನಿನ್ನೆ ರಾತ್ರಿನೇ ಬಂದ್ವಿ. ನಿನ್ನೆ ಏನು ಇದಕ್ಕೆ ಹೋಗಿದ್ವಲ್ಲ ಸೋಮನಾಥ್ ಜ್ಯೋತಿರ್ಲಿಂಗಕ್ಕೆ, ಅಲ್ಲಿ ಆ್ಯಕ್ಚುಲಿ ಲೇಸರ್ ಲೈಟ ಎಲ್ಲ ನೋಡಿದ್ವಿ, ಲೇಸರ್ ಶೋ ಇತ್ತು. ಬಟ್ ಮೊಬೈಲ್ ಅಲೋ ಇರಲಿಲ್ಲ, ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಸೀದಾ ರಾತ್ರಿ ಇಲ್ಲಿ ಬಂದುಬಿಟ್ಟಿವಿ ನಾಗೇಶ್ವರಕ್ಕೆ. ಮುಂಜಾನೆ 4ಕ್ಕೆ ರೀಚ್ ಆಗಿವಿ ಬಂದು. ಸೊ ಈಗ ಬಂದೀವಿ ನಾಗೇಶ್ವರ ಟೆಂಪಲಿಗೆ ಹೊಂಟೀವಿ. ಈಗ ದರ್ಶನ ಹೆಂಗಂತ ಎಲ್ಲ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ನೀವು ನೋಡ್ಬೋದಾಗ ಟೆಂಪಲ್ ಬ್ಯಾಕ್ ಸೈಡ್ ಇದ್ದೀವಿ. ಏನದ ಒಳಗೆ ಹೋಗ್ತೀವಿ, ದರ್ಶನ ಮಾಡಿಸ್ತೀವಿ. ಏನು ಲೇಟ್ ಆಗಲ್ಲ ಅಂದ್ಕೊಂಡೇನೆ, ಜಲ್ದಿ ಒಂದು 10 ನಿಮಿಷದಾಗ ಆಗ್ಬೋದು ದರ್ಶನ. ಲೆಟ್ಸ್ ಸಿ. ಇದಾದ್ಮೇಲೆ ಸೀದಾ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗ್ತೀವಿ. ಇದಾದ್ಮೇಲೆ ಬರ್ರಿ, ಏನೇನಾಗ್ತದೆ ಎಲ್ಲ ತೋರಿಸ್ತೀನಿ. ಮಹೇಶ್ವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ರೈಟ್. ಹಾಂ ಗೈಸ್, ಹೆವಿ ರಶ್ ಅದ ಇವತ್ತು, ಸಂಡೇ ಅದ. ಮತ್ತು ಜರ ಲೇಟ್ ಮಾಡಿ ಬಂದೀವಿ. ಸೊ ರಶ್ ಅದ. ಒಂದು 2 to 3 hours ಹಿಡಿದ ದರ್ಶನಿಗೆ. ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗೋಣಂತ. ನೋಡಿ ಕ್ರೌಡ್ ಹೆಂಗದ. ಇಲ್ಲಿ ಮಸ್ತ್ ನೆರಳು, ಬಿಸಿಲು ಬರ್ತದೆ ಅಂತೇಳಿ ಗ್ರೀನ್ ಪರ್ದ ಇದು ಮಾಡ್ಯಾರ. ನೋಡ್ರಿ ಶಿವ. ಗುಡಿ ಒಳಗೆ ನೋಡ್ರಿ ಹೆಂಗದ. ಏನೋ ಲಕ್ಕಿ ನಮಗೆ ಡೈರೆಕ್ಟ್ ಬಿಟ್ರ. ಇವತ್ತು ಹುಡುಗರಿ ನ್ಯಾಯ ಸಿಕ್ಕದ. ಹಾಂ, ಹುಡುಗರಲ್ಲೇ ಫಸ್ಟ್ ಬಂದ ಇವತ್ತು. ನೋಡ್ರಿ, ಯು ಕ್ಯಾನ್ ಸಿ ಜ್ಯೋತಿರ್ಲಿಂಗ. ದರ್ಶನ ಮಾಡ್ರಿ ಎಲ್ಲರೂ. ನಾಗೇಶ್ವರ ಜ್ಯೋತಿರ್ಲಿಂಗ. ಗೈಸ್, ದರ್ಶನ ಆಯಿತು. ಶಿವಜಿ ದರ್ಶನ ತೊಗೊಂಡ್ವಿ, ಸಾಕೆಲ್ಲ ಗುಡಿಗಳು ಇವತ್ತಿಗೆ ಎಂಡ. ಏನಿಲ್ಲ, ಸೀದಾ ನೆಕ್ಸ್ಟ್ ನಾಷ್ಟ ಮಾಡಿ ಸೀದಾ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಬಿಡ್ತೀವಿ. ಮಹೇಶ್ವರ ಪುರ ತಂಗಾಕರ. ಚಲೋ ಬಾಯ್. ಜಸ್ಟ್ 26 kilometers ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ 11 kilometers ಇಲ್ಲಿ. ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ನೋಡೋಕೆ ಹೊಂಟಿವಿ ನಾವು. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ದು. ಬರ್ರಿ, ಹೆಂಗಿರ್ತಾರೆ ತೋರಿಸ್ತೀನಿ. ನಮ್ದು ಕಿಸ್ಮತ್ ಚಲೋ ಇಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇವತ್ತು ಬಂದದಂತ. ಮತ್ತು ಪೊಲೀಸಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ, ಅಲ್ಲಿ ಹೋಗಿ ದೂರ್ಲಿಂದ ನೋಡ್ಕೊಂಬರ್ರಿ ಅಂತ ಕಳಿಸ್ಬಿಡೋಣ. ನಮ್ಮ ಗಣೇಶ್ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಪೊಲೀಸಿಗೆ. ಸೊ ಹೊಂಟೇವಿ ನೋಡೋಣ. ಎದಕ್ಕೆ ಬಂದಂತ ಹೇಳಲಾಗ್ರ ಮಕ್ಕಳು. ಬಾರಿಮಠ ಸಿಟಿ ಎಲ್ಲ ಚಟ್ನಿ ನೋಡ್ರಿ, ಬ್ಯಾಕ್ ಸೈಡ್ ವಲ್ಲಭಾಯ್ ಪಟೇಲ್. ಸ್ಟೀಲ್ ಐರನ್ ಮನುಷ್ಯ, ಕಬ್ಬಿಣದ ಮನುಷ್ಯ, ಉಕ್ಕಿನ ಮನುಷ್ಯ. ಡ್ಯಾಮ್ ನೋಡ್ಬರ ನೋಡಿ. ಹೌದು, ಮಸ್ತ್ ಬಣ್ಣ ಅದೆಲ್ಲ. ಇಲ್ಲಿ ಕಾಣ್ತ ನೋಡ್ರಿ ಫ್ರಂಟ್. ಫೋಟೋ ತಕೊಂಡು ಬರೋಣ. ಮದ ಡ್ಯಾಮಿಗೆ ಇದು ಮಾಡಿದ್ದು, ಇದು ಬ್ರಿಡ್ಜ್. ಫೋನ್ ಹಚ್ತಾರಪ್ಪ. ಚಲೋ ಬ್ರೋ, ಚಲೋ. ಪೊಲೀಸನ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಬಂದೀವಿ
ಸ್ಟ್ಯಾಚ್ಯೂ ಆಫ್ ಯುನಿಟಿಗೆ ಬಂದೀವಿ. ಭಾಳ ದಿನ ಕನಸಿತ್ತಿದ್ದು ಇಲ್ಲಿ ಬರ್ಬೇಕು ನೋಡ್ಬೇಕಂತೇಳಿ. ಯಾಕಂದ್ರೆ ಇದು 2012ದಾಗೆ ಓಪ್ನಿಂಗ್ ಆಗ್ಯದ. ಇದು ಓಪ್ನಿಂಗ್ ಆಗಿದೆ 2018 ಆಗ್ಯದ. ನಮ್ಮ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್, ಇಂಡಿಯಾ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರು ಬಂದು ಏನದ ಓಪ್ನಿಂಗ್ ಮಾಡ್ಯಾರ. ಇದು ಈಗ ನೀವು ನೋಡ್ರಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ತೋರಿಸ್ತೀನಿ. ಮಸ್ತ್ ಇದು ಹೆಂಗದಪ್ಪ, ನಮ್ಮ ಬತ್ ಕಿಸ್ಮತ್ ಇವತ್ತು ಎವ್ರಿ ಮಂಡೇ ಆಫ್ ಇರ್ತದೆ ಅಂತಂದ್ರೆ ಕ್ಲೋಸ್ ಇರ್ತದೆ ಅಂತಿದೆ ಎವ್ರಿ ಮಂಡೇ. ನಾವಿವತ್ತು ಮಂಡೇನೇ ಬಂದೀವಿ. ಇದು ನಮ್ಮದು ಚಲೋ ಏನೋ ಪೊಲೀಸ್ ರಿಕ್ವೆಸ್ಟ್ ಮಾಡಿವಿ, ನೋಡಕ್ಕೆ ಬಿಟ್ಟಾರ ಅವರು. ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದು ಸ್ಟ್ಯಾಚ್ಯೂ ಅದ. ಇದು 186 ಮೀಟರ್ಸ್ ಹೈಟ್ ಅದ. ಫೀಟ್ನ ಲೆಕ್ಕ ಮಾಡಿದ್ರೆ 597 ಫೀಟ್ ಆಗ್ತದೆ. ಇದು ಎಲ್ಲಿ ಲೊಕೇಟ್ ಆಗ್ಯದಪ್ಪ, ಇದ್ರದ್ದು ಲೊಕೇಶನ್ ಎಲ್ಲಿ ಅಪ್ಪ ಅಂದ್ರೆ ಕೇವಾಡಿಯಾ ಅಂತ ಒಂದು ಊರು ಬರ್ತದೆ. ಯಾವುದು ಗುಲ್ಬರ್ಗ, ಇದು ಗುಜರಾತ್ ಸ್ಟೇಟ್ ಒಳಗೆ ಬರ್ತದೆ. ಅಲ್ಲಿ ಲೊಕೇಟ್ ಆಗ್ಯದ. ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ಉಕ್ಕಿನ ಮನುಷ್ಯ ಅಂತ ಕರೀತಿದ್ರು, ನಮ್ಮ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ. ಸೊ ಹಾಗಾಗಿ ಇದು ಪೂರಾ ಐರನ್ಲಿಂತ ಮಾಡಿದ್ದದ. ಇದು ಪೂರಾ ಸ್ಟ್ಯಾಚ್ಯೂನ ಐರನ್ಲಿಂದ ಮಾಡಿದ್ದದ. ಹಾಂ, ಮತ್ತು ಇದು ಮಾಡೋಕ್ಕೆ ಎಲ್ಲ ಸ್ಟೇಟ್ ಒಳಗಿಂದ ಕಬ್ಬಣ ಯೂಸ್ ಮಾಡ್ತಾರೆ ಎಲ್ಲ ಸ್ಟೇಟ್. ಇದು ಕಾಸ್ಟ್ ಬಂದುಬಿಟ್ಟಿದೆ. ಎಷ್ಟು ಖರ್ಚಾಗ್ಯದಪ್ಪ ಅಂದ್ರೆ ಅರೌಂಡ್ ಒಂದು 3000 crores ಖರ್ಚಾಗ್ಯದ ಇದು ಮಾಡ್ಬೇಕಂದ್ರೆ. ಭಾಳ ನೈಸಾಗಿ ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಯಾರ. ಇದು ಏನಂತಾರೆ, ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅದ ಸರ್ದಾರ್ ವಲ್ಲಭಭಾಯ್ ಪಟೇಲ್ದು. ಇದ್ರದ್ದೆಲ್ಲ ನಮ್ಮದು ಏನಂತಾರೆ ನರೇಂದ್ರ ಮೋದಿ ಅವ್ರಿಗೆ ಹೋಗ್ಬೇಕು ಇದ್ರದ್ದೆಲ್ಲ ಕ್ರೆಡಿಟ್. ಈ ಥರ ಮಾಡ್ಯಾರ. ಇದು ಎಲ್ಲಿಪ್ಪ ಅಂದ್ರೆ ನರ್ಮದಾ ರಿವರ್ ಅದಲ್ಲ, ಅಲ್ಲಿ ಕಾಣಿಸ್ತು ನೋಡ್ರಿ. ನರ್ಮದಾ ರಿವರ್ ದಂಡಿಗೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇದೇನದ ಲೊಕೇಟ್ ಮಾಡ್ಯಾರ. ಇಲ್ಲಿ ನೋಡ್ಬೋದು ಈಗ ನರ್ಮದಾ ರಿವರ್ದು ಬ್ರಿಡ್ಜ್, ಡ್ಯಾಮ್ ಹಿಂಗದ. ಇದು ಯಾವ ಕಂಪ್ನಿದವರು ಕನ್ಸ್ಟ್ರಕ್ಟ್ ಮಾಡ್ಯಾರಪ್ಪ ಅಂತಂದ್ರೆ L&Tದವ್ರು ಮಾಡ್ಯಾರ. ಇದಕ್ಕೆ ಲಾರ್ಸನ್ ಆ್ಯಂಡ್ ಟರ್ಬೋ. ಮಹೇಶ್ವರ್ ಕುಂತಾರ, ಎಲ್ಲರೂ ಫೋಟೋಶೂಟ್ದಾಗ ಬ್ಯುಸಿ ಯಾರ. ಇದೆಲ್ಲ ಸಫಾರಿ ಗಾರ್ಡನ್ ಅಂತ ನೋಡಪ್ಪ. ಎಲ್ಲ ಥರ ಅನುಕೂಲ ಮಾಡ್ಯಾರ ಇಲ್ಲಿ. ಹೋಟೆಲ್, ಲಾಡ್ಜ್, ರೆಸಾರ್ಟ್, ಎಲ್ಲ ಥರ ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡ್ಯಾರ. ಇಲ್ಲಿ ಆ್ಯಕ್ಚುಲಿ ಓಪನ್ ಇತ್ತಂದ್ರೆ ಇವತ್ತು ಎಲ್ಲ ಕರೆಕ್ಟ್ ನೀಟಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಯಾರೂ ಇಲ್ಲಿ ಪೂರ ಸುನ್ಸನ್ ಅದ ಪೂರ. ನೀವು ಯಾರೇ ಬರಬೇಕು ಇಲ್ಲ ನಾವು ಸ್ಟ್ಯಾಚ್ಯೂ ಆಫ್ ಯುನಿಟಿ ಬಂದು ನೋಡಬೇಕು ಅಂತಂದಿತ್ತಂದ್ರೆ ಮಂಡೇ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಮಂಡೇ ಪೂರ ಬಂದಿರ್ತದೆ, ಬಿಡಂಗಿಲ್ಲ ಒಟ್ಟು. ಆರಾಮ 2-3 ದಿನ ಸೂಟಿ ಇದ್ದಾಗ ಅಂದ್ರೆ ಮಂಡೇ ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬರ್ರಿ. ಆರಾಮಾಗಿ ಎಂಜಾಯ್ ಮಾಡಿ ಹೋಗೋದಿಲ್ಲ, ಏನೂ ನಿಮಗೆ ತೊಂದರೆ ಆಗೋಲ್ಲ. ಎಲ್ಲ ಫೆಸಿಲಿಟಿ ಅದ, ಆರಾಮಾಗಿ ಬಂದು ನೋಡ್ಬೇಕು. ಏನಂತೀರಿ ಮಹೇಶ್ವರ? ಕರೆಕ್ಟ್ ಅದಲ್ಲ? ಯಾವ್ದು 597 ಅದ? ಇದೆ 597 ಮೀಟ್ರಾ? ಫೀಟ್ 187. Good morning guys. We are officially entered in Karnataka after long 7 days. ಈಗ ಸದ್ಯ ಗಳನ್ ಸನಿ ಇದ್ದೀವಿ. ಇನ್ನೊಂದು ತಾಸೊಳಗೆ ಮನೆಯಾಗಿರ್ತೀವಿ. ಸೊ ಅಲ್ಲಿ ಹೋಗಿ ಎಲ್ಲ ವ್ಲಾಗೆಲ್ಲ ಏನು ಮಾಡ್ತೀನಿ, ವ್ಲಾಗೆಲ್ಲ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ವಿ. ವಾಟರ್ ವಾಶ್ ಮಾಡಿಸೋದು, ಇನ್ನೂ ವಾಟರ್ ವಾಶ್ ಮಾಡಿಸೋದಪ್ಪ ಗಾಡಿದು. ಎಲ್ಲ ವ್ಲಾಗ್ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿನಿ. ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್. Hi guys, bye. Bye. Mast ಆಯ್ತು, ಥ್ಯಾಂಕ್ ಯು, ಬೈ.